ಪ್ರಭು, ಪ್ರಾರಂಭಿಸೋಣವೇ ಪ್ರಭು? ಪ್ರಾರಂಭಿಸೋಣ. ಹಾಗಾದರೆ ಮಲ್ಲ ಯುದ್ಧ ಪ್ರಾರಂಭವಾಗಲಿ. ಎಷ್ಟೇ ಆದರೂ ಭರತ ಭೂಮಿಗೆ ಸ್ವಾಮಿಯಾದವನು, ನನಗೆ ದೊಡ್ಡವನು ನನ್ನ ಅಣ್ಣ. ತನ್ನ ಮಹಿಮೆಯಿಂದಲೇ ಚಕ್ರರತ್ನವನ್ನು ಪಡೆದವನು. ಇಂಥವನನ್ನು ನೆಲದ ಮೇಲೆ ಎಸೆದು ಭಂಗಪಡಿಸಬಾರದು. ಚಕ್ರವೇ, ಬಾಹುಬಲಿಯನ್ನು ಬಲಿ ತೆಗೆದುಕೋ. ತಂದೆ ಮಕ್ಕಳಿಗೆ, ಅಣ್ಣ ತಮ್ಮಂದಿರಿಗೆ ಕಾದಾಟವನ್ನು ತಂದಿಕ್ಕುವ ಈ ರಾಜ್ಯದ ಗೊಡವೇ ಬೇಡ. ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೆಯುತ್ತಾ ದಾಯಾದಿ ಎಂಬ ಬದುಕೇ ನನಗೆ ಬೇಡ. ರಾಜ್ಯಕ್ಕಾಗಿ ನೂರಾರು ತಮ್ಮಂದಿರನ್ನು ಕೊಂದ ಅಶೋಕ ಚಕ್ರವರ್ತಿ ಕಳಿಂಗ ಯುದ್ಧದಲ್ಲಿ ಗೆದ್ದರೂ ಸಾವು ಗೆಲ್ಲಲಾಗಲಿಲ್ಲ. ಪ್ರಪಂಚವನ್ನೇ ಗೆದ್ದ ಅಲೆಕ್ಸಾಂಡರ್ ಸಾಯುವಾಗ ಬರೀಗೈಲಿ ಮಸಾಣ ಸೇರಿದ. ವೃಷಭ ಸೇನೆನಂತಹ ಅಣ್ಣಂದಿರ ಮಾರ್ಗವನ್ನು ಹಿಡಿದು ತಪಸ್ಸಿಗೆ ನಡೆಯುವುದೇ ಮೇಲು. ಅಣ್ಣ, ನಾನು ಗೆದ್ದು ಸೋತೆ, ನೀನು ಸೋತು ಗೆದ್ದೆ. ನಿನ್ನನ್ನು ಅವಮಾನ ಪಡಿಸಿದ ತಪ್ಪಿಗೆ ನಾನು ತಪಸ್ಸಿಗೆ ಹೋಗುತ್ತೇನೆ ಅಣ್ಣ. ಅಯ್ಯೋ, ನನ್ನ ಬುದ್ಧಿಗೇಡಿತನದಿಂದ ಎಲ್ಲ ತಮ್ಮಂದಿರನ್ನು ಅಯ್ಯೋ, ನನಗೇಕೆ ದುರ್ಬುದ್ಧಿ ಬಂತು? ತಮ್ಮ ಬಾಹುಬಲಿ, ನಾನು ಕ್ರೋಧದಿಂದ ಕುರುಡಾಗಿದ್ದೆ. ನನ್ನ ಬುದ್ಧಿಗೆ ಮಂಕು ಕವಿಯಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನೀನು ನನ್ನ ರಾಜ್ಯವನ್ನು ನೀನೇ ಇಟ್ಟಿಕೋ. ನೀನು ಎಲ್ಲಿಗೂ ಹೋಗಬೇಡ. ಅಣ್ಣ, ಮಿಂಚುವ ಕೂರಸಿಗಳ ಮೇಲೆ ಚಂಚಲಿಸುವ ರಾಜ್ಯಲಕ್ಷ್ಮಿ ನಿನ್ನ ಪಾಲಿಗಿರಲಿ. ನನ್ನ ಬೀಳ್ಕೊಡು ಅಣ್ಣ. ಅಯ್ಯೋ, ನನ್ನ ಬುದ್ಧಿಗೇಡಿತನದಿಂದ ಎಲ್ಲ ತಮ್ಮಂದಿರನ್ನು ಕಳೆದುಕೊಂಡೆ. ಈಗ ಉಳಿದಿರುವುದು ನೀನೊಬ್ಬನೇ. ನೀನು ತಪಸ್ಸಿಗೆ ಅಂತ ಹೊರಟು ಹೋದರೆ ಯಾರಿಗಾಗಿ ರಾಜ್ಯವಾಳಲಿ? ಯಾರೊಡನೆ ರಾಜ್ಯವಾಳಲಿ? ಈ ಭೂಮಿ ಯಾರದು ಅಲ್ಲ. ಈ ದೇಹವೇ ಬಾಡಿಗೆ ಮನೆಯಾಗಿರುವಾಗ ನನ್ನದು ನಿನ್ನದು ಆದುದು ಯಾವುದು? ಈ ಜೀವವೇ ನೀರಿನ ಮೇಲೆ ಗುಳ್ಳೆಯಾಗಿರುವಾಗ ಇಲ್ಲಿ ಯಾವುದು ಶಾಶ್ವತವಲ್ಲ. ಅಣ್ಣ, ನಾನಿನ್ನು ಬರುತ್ತೇನೆ. ನಿನಗೆ ಶುಭವಾಗಲಿ. ನಮೋ ಹರಿ ಅಂತಾಣಂ, ನಮೋ ಸಿದ್ಧಾಣಂ, ನಮೋಯ ಹರಿಯಾಣಂ, ನಮೋ ಪೂವಜ್ಜಯಾಣಂ, ನಮೋ ಲೋಯ ಸಭಯಾಣಂ. ಬಾಹುಬಲಿ, ಹೋಗಬೇಡ ತಮ್ಮ, ಹೋಗಬೇಡ. ದಯವಿಟ್ಟು ನಿನ್ನ ಅಣ್ಣನನ್ನು ಬಿಟ್ಟು ಹೋಗಬೇಡ. ದಯವಿಟ್ಟು ಮರಳಿ ಬಾ. ಹೀಗೆ ರಾಜ್ಯವನ್ನು ತೊರೆದು ಸನ್ಯಾಸತ್ವದ ಹಾದಿಯನ್ನು ಹಿಡಿದ ಬಾಹುಬಲಿ ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ದೀರ್ಘ ತಪಸ್ಸಿಗೆ ಮುಕ್ತಿ ಹೊಂದುತ್ತಾನೆ. ತನ್ನ ತಪ್ಪಿನ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವ ಸಲುವಾಗಿ ಭರತೇಶನು 520 ಅಡಿ ಎತ್ತರದ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದ್ದಾನೆ. ಅದಕ್ಕೆ ಮಹಾಮಜ್ಜಾನ ಮಾಡಿದ್ದಾನೆಂಬ ಪ್ರತೀತಿ ಇದೆ. ಎಲ್ಲರಿಗೂ ಧನ್ಯವಾದಗಳು. ಅದ್ಭುತವಾಗಿ ವಾಸ್ತವತೆಯನ್ನು ಇಲ್ಲಿ ತೋರಿಸಿದಂತಹ ಭರತ ಬಾಹುಬಲಿ ಈಗಿನ ಪ್ರಸ್ತುತತೆಯನ್ನು ಆಧರಿಸಿ ಅಣ್ಣ ತಮ್ಮಂದಿರು ಹೇಗೆಲ್ಲ ಬದುಕಬೇಕು ಎಂಬುವಂಥ ನೈಜ ಚಿತ್ರಣವನ್ನು ಕೊಟ್ಟಂತಹ ಭರತ ಬಾಹುಬಲಿ ನಾಟಕ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆಗಳು.